ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರು, ಯಾರ್ಯಾರು ತಿರುಪತಿ ಟೆಂಪಲ್ಗೆ ವಿಸಿಟ್ ಮಾಡಬೇಕು ಅಂತ ಇದ್ದೀರಾ, ಮತ್ತು ಏನಾದ್ರು ಇನ್ಫಾರ್ಮೇಷನ್ ತಿರುಪತಿ ಬಾಲಾಜಿ ಟೆಂಪಲ್ ಬಗ್ಗೆ, ತಿರುಪತಿ ಹೋಗಬೇಕು ಅಂತಿರೋರಿಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ದವರಿಗೆ ಈ ವಿಡಿಯೋನ A to Z ತಿರುಪತಿ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ ವೀಕ್ಷಕರೇ. ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ವೀಕ್ಷಕರೇ, ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋನ ಫುಲ್ ನೋಡಿ ವೀಕ್ಷಕರೇ. ವೀಕ್ಷಕರು, ಈಗ ತಿರುಪತಿಗೆ ತುಂಬ ಜನಕ್ಕೆ ತಿರುಪತಿಗೆ ಹೋಗಿ ಯಾವ ಥರ ಹೋಗಬೇಕು, ಟ್ರೈನಲ್ಲಿ ಹೋಗ್ಬೇಕಾ, ಬಸ್ಸಲ್ಲಿ ಹೋಗ್ಬೇಕಾ, ಫ್ಲೈಟಲ್ಲಿ ಹೋಗ್ಬೇಕಾ, ಎಷ್ಟು ಪ್ಯಾಕೇಜು ಯಾವ ಥರ ಇರುತ್ತೆ, ಪ್ರತಿಯೊಂದು ಇನ್ಫಾರ್ಮೇಷನ್ ಡೌಟ್ ಇರುತ್ತೆ. ಯಾವುದ್ರಲ್ಲಿ ಹೋದರೆ ಚೆನ್ನಾಗಿರುತ್ತೆ, ಯಾವುದ್ರಲ್ಲಿ ಹೋದರೆ ಕರೆಕ್ಟಾಗಿ ನಾವು ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ಬರ್ಬೋದು, ಎಷ್ಟೆಷ್ಟೊತ್ತಿರುತ್ತೆ ದೇವ್ರ ದರ್ಶನ, ಯಾವ ಥರ ಸ್ಟೆಪ್ಸಲ್ಲಿ ಹೋದರೆ ಎಷ್ಟೊತ್ತಾಗುತ್ತೆ, ಫ್ರೀ ದರ್ಶನ ಮಾಡಿದರೆ ಎಷ್ಟೊತ್ತಾಗುತ್ತೆ, 300 ರುಪೀಸ್ದು ಎಷ್ಟು, 1000 ರುಪೀಸ್ದು ಮಾಡಿದರೆ ಎಷ್ಟೊತ್ತಿಗೆ ಬರ್ಬೋದು, ಪ್ರತಿಯೊಬ್ಬರಿಗೂ ಡೌಟ್ಸ್ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋ ನೋಡ್ತಾರೆ. ನೀವೇನಾದ್ರು ತಿರುಪತಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ವೀಕ್ಷಕರೇ, ಈ ವಿಡಿಯೋನ ಫಸ್ಟ್ ನೋಡಿ, ಆಮೇಲೆ ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಈಗ ಇಲ್ಲಿಗೆ ತಿರುಪತಿಗೆ ಹೋಗಬೇಕು ಅಂತಿದ್ರೆ ಈಗ ಫಸ್ಟ್ ನಾವು ನೋಡಬೇಕಾಗಿರೋದು ಹೇಗೆ ರೀಚ್ ಆಗೋದು ಅಂತ ನೋಡ್ಕೊಳ್ಳೋಣ ವೀಕ್ಷಕರೇ. ನೀವು ಫಸ್ಟು ತಿರುಪತಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಯಾರು ಬೆಂಗಳೂರು ಕಡೆಯಿಂದ ಹೋಗಬೇಕು ಅಂತಿದ್ದ ಪ್ಲ್ಯಾನ್ ಮಾಡ್ತಾ ಇದ್ದರೆ ಬೆಂಗಳೂರಿಂದ 250 ಕಿಲೋಮೀಟ್ರ್ ವೀಕ್ಷಕರೇ. ನೀವು ಬಸ್ಸಲ್ಲಿ ಹೋಗಬೇಕು ಅಂತಿದ್ದವರಿಗೆ ತುಂಬಾ ಈಸಿ. ಬಸ್ಸಲ್ಲಿ ಒಂದು 300, KSRTC ಬಸ್ಸಲ್ಲಿ ಹೋದ್ರು, APSRTC ಬಸ್ಸಲ್ಲಿ ಹೋದ್ರು ನಿಮಗೆಲ್ಲ ಟಿಕೆಟ್ಸು ಬೆಂಗಳೂರಿಂದ 300 ಪ್ಲಸ್ ಅದರಲ್ಲಿ ರುಪೀಸಲ್ಲೇ ಸಿಗ್ತವೆ ವೀಕ್ಷಕರೇ. ಅದು ನಿಮಗೆ ಅಫೋರ್ಡೆಬಲ್ ಇರುತ್ತೆ. ಈಗ ನೀವೇನಾದ್ರು ಫ್ಲೈಟಲ್ಲಿ ಹೋಗಬೇಕು ಅಂದರೆ ಒಂದು 211 ಕಿಲೋಮೀಟರ್ಸ್ ಇರುತ್ತೆ. ಬಟ್ ನಿಮಗೆ ಫ್ಲೈಟಲ್ಲಿ ಒಂದು ಅರ್ಧ ಗಂಟೆಯಿಂದ 40 ಮಿನಿಟ್ಸು ಅಷ್ಟರೊಳಗೆ ನೀವು ಅಲ್ಲಿ ಫ್ಲೈಟಲ್ಲಿ ಅಲ್ಲಿಗೆ ರೀಚ್ ಆಗ್ತೀರಾ ವೀಕ್ಷಕರೇ. ಬಟ್ ತಿರುಪತಿಯಿಂದ ಅದು ಫ್ಲೈಟ್ ಇರೋದು ತಿರುಮಲಗೂ ತಿರುಪತಿ ಏರ್ಪೋರ್ಟಿಗೂ ನಿಮಗಿರೋ ಡಿಸ್ಟೆನ್ಸ್ ಒಂದು 40 ಕಿಲೋಮೀಟ್ರ್ ವೀಕ್ಷಕರೇ. ಆ 40 ಕಿಲೋಮೀಟ್ರ್ ಮತ್ತೆ ನೀವು ಜರ್ನಿ ಮಾಡಬೇಕು, ಕ್ಯಾಬ್ ಬುಕ್ ಮಾಡಬೇಕು ಅಂದರೆ ಅಲ್ಲೇ ನಿಮಗೆ 1000 ರೂಪಾಯಿ, 1500 ರೂಪಾಯಿ, ಅದಕ್ಕೆ 1500ರಿಂದ 2000 ರೂಪಾಯಿ ನಿಮಗೆ ಕ್ಯಾಬಿಗೆ ಹೋಗುತ್ತೆ. ಇಲ್ಲ ನಾನು ಬಸ್ಸಲ್ಲಿ ಹೋಗ್ತೀನಿ ಅಂದ್ರೂ 200 ರುಪೀಸು, 250 ರುಪೀಸು ಮತ್ತೆ ನೀವು ಪೇ ಮಾಡಬೇಕಾಗುತ್ತೆ ವೀಕ್ಷಕರೇ. ಅದಕ್ಕೋಸ್ಕರ ಯಾರ್ಯಾರು ನೀವು ಬೇಗ ನೆಸೆಸಿಟಿ ಇದ್ದರೂ ಬೇಗ ಹೋಗಿ ರೀಚ್ ಆಗಬೇಕು ಅಂತಿದ್ದರು, ಫ್ಲೈಟು ಅಫೋರ್ಡೆಬಲ್ ಇದ್ದು ನಾವೆಲ್ಲ ಬುಕ್ ಮಾಡ್ಕೊಂಡಿದ್ದೀವಿ ಹೋಗಬೇಕು ಅಂತಿದ್ದರೆ ಫ್ಲೈಟಲ್ಲಿ ಟ್ರೈ ಮಾಡಿ ವೀಕ್ಷಕರೇ. ಯಾರು ಸ್ವಲ್ಪ ಅಫೋರ್ಡೆಬಲ್ಲು, ನಂದು ಬಜೆಟ್ ಇದರಲ್ಲಿ ಹೋಗಬೇಕು ಅಂತಿರ್ತಾರೆ ಮಿಡ್ಲ್ ಕ್ಲಾಸ್ ಪೀಪಲ್ಲು, ನನ್ನ ಬೆಸ್ಟ್ ಇದು ಅಂದರೆ ಬಸ್ಸು ಅಥವಾ ಟ್ರೈನಲ್ಲಿ ಹೋದ್ರೂ ಇನ್ನೊಂದು ಡಿಸಡ್ವಾಂಟೇಜ್ ಏನು ಅಂತಲೂ ಹೇಳ್ತೀನಿ. ಟ್ರೈನಲ್ಲಿ ಹೋದ್ರೂ ಟ್ರೈನ್ದು ತಿರುಪತಿ ರೈಲ್ವೆ ಸ್ಟೇಷನ್ಗೂ ತಿರುಮಲ ಟೆಂಪಲ್ಗೂ ನಿಮಗೆ 26 ಕಿಲೋಮೀಟ್ರ್ ವೀಕ್ಷಕರೇ. ಮತ್ತೆ ನೀವು 60ರಿಂದ 60 to 80 ರುಪೀಸ್ನ ಮತ್ತೆ ಖರ್ಚು ಮಾಡಿಕೊಂಡು ಪರ್ ಪರ್ಸನ್ನು ತಿರುಪತಿಯಿಂದ ತಿರುಮಲ ಬಾಲಾಜಿ ಟೆಂಪಲ್ಗೆ ಹೋಗಬೇಕು ವೀಕ್ಷಕರೇ. ಟ್ರೈನ್ ಜರ್ನಿ ಇನ್ನೊಂದು ಏನಂದರೆ ಟ್ರೈನ್ ನಿಮಗೆ ಒಂದು 5ರಿಂದ 6 ಮ್ಯಾಕ್ಸು ಒಂದು ಟ್ರೈನು 7 ಅವರ್ಸ್ ತೊಗೊಳುತ್ತೆ ವೀಕ್ಷಕರೇ. ಮ್ಯಾಕ್ಸ್ ಒಂದು 3-4 ಟ್ರೈನ್ಸ್ ಇದ್ದಾವೆಲ್ಲ ತೋರಿಸ್ತೀನಿ ಟ್ರೈನ್ಸ್ನೆಲ್ಲ. ಆ ಟ್ರೈನ್ಗಳೆಲ್ಲವ 3-4 ಟ್ರೈನ್ಗಳು, ಒಂದು 3 ಟ್ರೈನು ಒಂದು 5 to 6 ಅವರ್ಸಲ್ಲಿ ರೀಚ್ ಆಗ್ತವೆ, ಇನ್ನೊಂದು ಮಾತ್ರ 7 ಅವರ್ಸಲ್ಲಿ ರೀಚ್ ಆಗುತ್ತೆ ವೀಕ್ಷಕರೇ. ಅದರಲ್ಲಿ ನಿಮಗೆ ಬಸ್ಸಲ್ಲಿ ಹೋಗ್ತೀನಿ ಅಂದ್ರೂ ಬೆಂಗಳೂರಿಂದ ತುಂಬಾ ಪ್ಯಾಕೇಜಸ್ಸು, ಟೂರ್ ಪ್ಯಾಕೇಜಸ್ಸು ಇರ್ತವೆ, ಬಾಲಾಜಿ ಟೂರ್ ಪ್ಯಾಕೇಜಸ್ಸು ಇರುತ್ತೆ. ಇಲ್ಲಾಂದರೆ ನಾರ್ಮಲ್ ಪರ್ ಡೇಗೆ ಹೋಗಬೇಕು ಅಂದರೆ ಅದರದ್ದು ಇರುತ್ತೆ ವೀಕ್ಷಕರೇ. ಈಗ ನಾರ್ಮಲಿ ನೀವು ಪ್ರೈವೇಟ್ ಬಸ್ಸಲ್ಲಿ ಹೋಗಬೇಕು ಅಂದರೆ 400ಇಂದ ಸ್ಟಾರ್ಟ್ ಆಗ್ತವೆ ವೀಕ್ಷಕರೇ. 400ಇಂದ 1500 ತನಕನೂ ಇರ್ತವೆ. ಈಗ ನೀವು 1400 ಇಲ್ಲಿದ್ದರೆ ನಾರ್ಮಲ್ ಸೀಟರು, ಒಂಥರ GK, APSRTC ಆ ಥರ ಬಸ್ಗಳೆಲ್ಲ 400 ರುಪೀಸಿಂದ ಬುಕ್ಕಿಂಗ್ ಸಿಗ್ತವೆ. ಈಗ ನಾರ್ಮಲ್ ನೀವು ಪ್ರೈವೇಟ್ ಬಸ್ಸಸ್ಗಳಲ್ಲೆಲ್ಲ ಚೆನ್ನಾಗಿರೋ ಸ್ಲೀಪರು, ಸೆಮಿ ಸ್ಲೀಪರ್ ಅವೆಲ್ಲ ಹೋಗಬೇಕು ಅಂದರೆ ಒಂದು 700, 800, 1000 ರೂಪಾಯಿ. ಸ್ಲೀಪರ್ ಹೋಗಬೇಕು ಅಂದರೆ 1000 ರೂಪಾಯಿ ಆ ಥರ ಎಲ್ಲ ಸಿಗ್ತವೆ ವೀಕ್ಷಕರೇ. ಆದರೆ ಬಸ್ಸಲ್ಲಿ ಹೋಗೋದಂದ್ರೆ ಅಡ್ವಾಂಟೇಜ್ ಅಂದರೆ ನಿಮಗೆ ತಿರುಪತಿ ಟೆಂಪಲ್ ಹತ್ರನೇ ತಗೊಂಡೋಗ್ಬಿಡ್ತಾರೆ. ಬಟ್ ನೀವು ಬೇರೆ ಇದರಲ್ಲಿ ಹೋದರೆ ನೀವು ತಿರುಪತಿಗೆ ಟ್ರೈನಲ್ಲಿ ಅಥವಾ ಫ್ಲೈಟಲ್ಲಿ ಹೋದರೆ ನೀವು ತಿರುಪತಿಲಿ ಇಳ್ಕೊಂಡು ತಿರುಮಲಾಗೆ ಬೇರೆದು ಬುಕ್ ಮಾಡಿಕೊಂಡೇ ಹೋಗಬೇಕು ವೀಕ್ಷಕರೇ. ಅದೊಂದು ಡಿಸಡ್ವಾಂಟೇಜು. ಮತ್ತು ನೀವು ಟ್ರೈನಲ್ಲಿ ಮತ್ತು ಫ್ಲೈಟಲ್ಲಿ ಹೋದರೆ ಏನಂದರೆ ನೀವೇ ಎಕ್ಸ್ಟ್ರಾ ಬುಕ್ಕಿಂಗ್ನು ಅಲ್ಲಿ ರೂಮ್ ಬುಕ್ಕಿಂಗು, ಫ್ರೆಶ್ ಅಪ್ ಆಗೋಕ್ಕೆ ಎಲ್ಲ ಅಲ್ಲಿ ಹುಡುಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ಆಮೇಲೆ ನೀವು ದರ್ಶನ ಟಿಕೆಟ್ ತೊಗೊಂಡು ಲೈನಲ್ಲಿ ನಿಲ್ಲಬೇಕು. ನಾವು 2 ಸರಿ ಹೇಗೆ ಹೋಗಿದ್ದು ಅಂದರೆ ವೀಕ್ಷಕರೇ, ನಾವು ಇದರ ಬಸ್ ಟೂರ್ ಪ್ಯಾಕೇಜಸ್ಸು ಇಲ್ಲಿ ನಾವು ಒಂದು 2-3 ಇಯರ್ಸ್ ಬ್ಯಾಕ್ ಹೋದಾಗ ಒಂದು 1500ಗೆ ಪರ್ ಪರ್ಸನ್. ಅದರಲ್ಲಿ ಏನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಹೋಗೋಕ್ಕೆ ಮತ್ತು ಬರೋಕ್ಕೆ ಚಾರ್ಜಸ್ಸು, ಮತ್ತು 300 ರುಪೀಸ್ದು ಸ್ಪೆಷಲ್ ದರ್ಶನ, ಮತ್ತು ನಿಮಗೆ ಫ್ರೆಶ್ ಅಪ್ ಆಗೋಕ್ಕೆ ಅಲ್ಲಿ ಅರ್ಲಿ ಮಾರ್ನಿಂಗ್ ತಗೊಂಡೋಗಿ ಒಂದು ಹೋಟೆಲಿಗೆ ಬಿಡ್ತಾರೆ. ಅಲ್ಲಿ ನೀವು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲ ನಿಮ್ಮದು ದಿನ ಕರ್ತವ್ಯಗಳನ್ನೆಲ್ಲ ಮುಗಿಸ್ಕೊಂಡು ನೀವು ದರ್ಶನಕ್ಕೆ ತಗೊಂಡೋಗಿ ಅಲ್ಲಿ ಮೇಲೆ ಬಿಡ್ತಾರೆ. ಡೈರೆಕ್ಟಾಗಿ ನೀವು ಹೋಗಿ ಲೈನಿಗೆ ನಿಂತ್ಕೊಳ್ಳೋದು ವೀಕ್ಷಕರೇ. ದರ್ಶನ ಮಾಡ್ಕೊಂಡು ಬಂದ ತಕ್ಷಣ ಅಷ್ಟೇ ನಿಮಗೆ ಈವ್ನಿಂಗ್ ಮತ್ತೆ ರೆಡಿ ಇರುತ್ತೆ ಸೇಮ್ ಬಸ್ಸು, ವಾಪಸ್ ತಗೊಂಡು ನಿಮ್ಮನ್ನು ಬೆಂಗಳೂರಿಗೆ ಅಲ್ಲಿ ಬಿಡ್ತಾರೆ. ಈಗ ಬೇರೆ ಕಡೆಯಿಂದ ಎಲ್ಲೆಲ್ಲಿ ನೀವು ಕರ್ನಾಟಕದಿಂದ ಬರ್ತಿದ್ದೀರೋ ಎಲ್ಲದಲ್ಲೂ ಪ್ಯಾಕೇಜಸ್ ಇದ್ದೇ ಇರ್ತವೆ. ತಿರುಪತಿ ಒನ್ ಆಫ್ ದ
ಹೈ ರೇಂಜ್ ಪ್ಲೇಸ್ ಆಗಿರೋದ್ರಿಂದ ಪ್ರತಿಯೊಬ್ಬರದ್ದು ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡೆಯೋಕ್ಕೆ ಹೋಗೋದ್ರಿಂದ ಎಲ್ಲ ಕಡೆಯಿಂದಲೂ ದರ್ಶನ ಪ್ಯಾಕೇಜಸ್ ಇರ್ತವೆ, ಟ್ರೈನ್ ಇರುತ್ತವೆ. ಯಾರು ಟ್ರೈನಲ್ಲಿ ಹೋಗಬೇಕು ಅಂತ ಇರ್ತಾರೆ, ಟ್ರೈನಲ್ಲಿ ಅಫೋರ್ಡೆಬಲ್ಲು ಪ್ರೈಸಸಲ್ಲಿ 220 230 ಸ್ಟಾರ್ಟ್ ಆಗುತ್ತೆ ಸ್ಲೀಪರ್ ಕೋಚಿಂಗು. ಬಟ್ ಬುಕ್ ಮಾಡ್ಕೊಳೋರು ಯಾರೇ ಇದ್ರೂ ಒಂದು 20 ದಿನದ ಮುಂಚೆನೇ ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ, ಇಲ್ಲಾಂದರೆ ಟಿಕೆಟ್ಗಳು ಸಿಗಲ್ಲ. ಏನಕ್ಕೆ ಅಂದರೆ ತುಂಬ ಜನ ವಿಸಿಟ್ ಮಾಡೋ ಅಂಥ ಒನ್ ಆಫ್ ದ ಟೆಂಪಲ್ ಅಂದರೆ ಅದು ಶ್ರೀ ಬಾಲಾಜಿ ಟೆಂಪಲ್ಲು ತಿರುಪತಿದು ವೀಕ್ಷಕರೇ. ಹಾಗಾಗಿ ಇದ್ರದ್ದೊಂದು ಇದನ್ನ ಹೇಗೆ ಅಂತ ತೋರಿಸಿದ್ದೀನಿ. ಇದು ಹೇಗೆ ರೀಚ್ ಆಗಬೇಕು ಅಂತ, ಬಸ್ಸಲ್ಲಿ ರೀಚ್ ಆಗೋದಾಗಲಿ, ಮತ್ತು ನೀವು ನಾರ್ಮಲ್ ಬಜೆಟಲ್ಲಿ ರೀಚ್ ಆಗೋದಾಗಲಿ, ಅಥವಾ ಏರೋಪ್ಲೇನು, ಅಥವಾ ನೀವು ಟ್ರೈನಲ್ಲಿ ರೀಚ್ ಆಗೋದಿಲ್ಲ, ಯಾವುದರಾದ್ರೂ ನಿಮಗೆ ಯಾವುದು ಅಫೋರ್ಡೆಬಲ್ ಇದೆ ಅದರಲ್ಲಿ ರೀಚ್ ಆಗಿ ವೀಕ್ಷಕರೇ. ನೀವು ಬೇಗನೆ ಅರ್ಲಿ ಯಾವುದೇ ಹೋದ್ರೂ ನೀವು ನೈಟ್ ಹತ್ಕೊಳ್ಳಿ ಇಲ್ಲಿಂದವ, ಮಾರ್ನಿಂಗ್ ಹೋಗಿ ಅಲ್ಲಿ ರೀಚ್ ಆಗೋ ಥರ ನೋಡ್ಕೊಳ್ಳಿ ವೀಕ್ಷಕರೇ. ಮತ್ತು ದರ್ಶನ ಟೈಮಿಂಗು ನೀವು ಯಾರ್ಯಾರು ಫ್ರೀ ದರ್ಶನ ಇದ್ದೀರಾ ಅದು ಆಲ್ಮೋಸ್ಟ್ ವೀಕ್ಷಕರೇ ನೀವು ವೀಕೆಂಡಲ್ಲಿ ಹೋಗೋಕ್ಕೆ ಹೋಗ್ಬಿಡಿ. ವೀಕೆಂಡಲ್ಲಿ ಹೋದರೆ ಒಂದು 10 ಅವರ್ಸ್ ಮೇಲೆಲ್ಲ ತೊಗೊಳುತ್ತೆ ವೀಕ್ಷಕರೇ. ಹಾಗಾಗಿ ನೀವು ಏನಾದ್ರು ಅಲ್ಲಿ ತುಂಬ ಫೆಸಿಲಿಟೀಸ್ ಕೊಡ್ತಾರೆ. ನಿಮ್ಮ ರೂಮ್ ತೊಗೊಂಡೋಗ್ಬಿಡ್ತಾರೆ, ಅಲ್ಲಿ ಟೀ ಕಾಫಿ ಪ್ರತಿಯೊಂದು ಊಟ ಟೈಮಿಗೆ ಎಲ್ಲ ಒಂದನ್ನು ಸಿಗ್ತಾ ಇರುತ್ತೆ ರೂಮಿಗೆ ತೊಗೊಂಡೋಗ್ಬಿಟ್ರು. ಬಟ್ ಒಂದು 10 ಅವರ್ಸು ಎಲ್ಲ ಕೂತ್ಕೊಂಡು ದೇವ್ರ ದರ್ಶನ ಮಾಡೋದಿದೆಯಲ್ಲ ತುಂಬಾ ಇದು ಆ್ಯಕ್ಚುಲಿ. ಹಾಗಾಗಿ ಮತ್ತೆ ತುಂಬ ಜನ ಯಾರು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾರೆ, ಒಂದು 3350 ಸ್ಟೆಪ್ಸ್ ಇದ್ದಾವೆ. ಆ ಸ್ಟೆಪ್ಸ್ ಹತ್ಕೊಂಡು ಹೋಗೋರಿಗೂ ಫ್ರೀ ದರ್ಶನ ಸಿಗುತ್ತೆ, ಅಲ್ಲೂ ಅವರಿಗೂ ಫ್ರೀ ದರ್ಶನ ಟಿಕೆಟ್ ಬರ್ಕೊಡ್ತಾರೆ. ಅವರಿಗೂ ಅಷ್ಟೇ, ನೀವು ಅಲ್ಲಿಗೆ ಹೋಗಿ ಇಷ್ಟೆಲ್ಲ ಸ್ಟೆಪ್ಸ್ ಹತ್ಕೊಂಡು ಹೋಗಿರ್ತೀರ, ಒಂದು 3-4 ಅವರ್ಸು ಸ್ಟೆಪ್ಸ್ ಹತ್ಕೊಂಡು ಹೋಗಿರ್ತೀರ. ಆದ್ರೂ ಅಲ್ಲಿ ಸ್ಟೆಪ್ಸ್ ಮೇಲೆ ಹೋದ್ಮೇಲೆ ಅಲ್ಲೂ ನೀವು ಒಂದು 5 to 6 ಅವರ್ಸ್ 10 ಅವರ್ಸ್ ಕಾಯಬೇಕು ಅಂದರೆ ಎಷ್ಟು ಸ್ಟ್ರೈನ್ ಆಗಲ್ಲ ಪೀಪಲ್ಗೆ. ಹಾಗಾಗಿ ನೀವು ನೋಡಿಕೊಂಡು ಇದು ಮಾಡ್ಕೊಳ್ಳಿ ವೀಕ್ಷಕರೇ. ಇಂದು ನಾನು ಬಸ್ ಪ್ಯಾಕೇಜ್ ಅಂತ ಹೇಳಿದ್ರೆ 300 ರೂಪೀಸ್ ಸ್ಪೆಷಲ್ ದರ್ಶನ ಇರುತ್ತೆ. ಹಾಗಾಗಿ ನೀವು ಸ್ಪೆಷಲ್ ದರ್ಶನ ಯಾರು ತೊಗೊಂಡ್ರೆ ಅಂದರೆ 3 to 5 ಅವರ್ಸಲ್ಲಿ ನಿಮಗೆ ಬಾಲಾಜಿ ಸ್ವಾಮಿ ವೆಂಕಟೇಶ್ವರ ಸ್ವಾಮಿದು ದರ್ಶನ ಆಗ್ಬಿಟ್ಟು ನೀವು ಆಚೆ ಬರ್ಬೋದು ವೀಕ್ಷಕರೇ. ಇಲ್ಲ ಅಂದರೆ ನೀವು ಆಚೆ ಒಂದು ಫ್ರೀ ದರ್ಶನ ಆದರೆ ಅದೇ ಹೇಳಿನಲ್ಲ 10 ಅವರ್ಸ್ ಪ್ಲಸ್ಸೇ ನೀವು ಕಾಯಬೇಕಾಗತ್ತೆ. ಹಾಗಾಗಿ ಯಾರ್ಯಾರು ಡಿಸಬಿಲಿಟಿ ಇದ್ದರೆ ಅದನ್ನೆಲ್ಲ ಡಿಸಬಿಲಿಟಿದೆಲ್ಲ ಬೇರೆ ಕ್ಯೂಸ್ ಇರುತ್ತೆ, ಅವರಿಗೆಲ್ಲ ಬೇಗ ದರ್ಶನ ಆಗುತ್ತೆ. ಮತ್ತು ಸ್ವಲ್ಪ ಏಜ್ಡ್ ಪೀಪಲ್ಗಿರಿಗೂ ಅವರಿಗೂ ಬೇಗ ದರ್ಶನ ಆಗುತ್ತೆ ವೀಕ್ಷಕರೇ. ಮತ್ತು ನೀವು ಅನ್ನಪ್ರಸಾದನೂ ಅಷ್ಟೇ, ನೀವೇನಾದ್ರು ಲೈನಲ್ಲಿದ್ದರೆ ಪ್ರತಿಯೊಂದು ನಿಮ್ಮ ಹತ್ರಕ್ಕೆ ಬರುತ್ತೆ. ಇಲ್ಲ ಅಂದರೂ ನಿಮಗೆ ಬೇಗ ಮುಗ್ದಿದ್ರು ಅನ್ನಪ್ರಸಾದ ಟೈಮ್ಸ್ ಡಿಫ್ರೆಂಟ್. ಟಿಫನ್ 9 AM to 3:30, ಲಂಚ್ 10:30 AM to 4 PM, ಡಿನ್ನರ್ 5 to 10:30 PM. ಹಾಗೆ ಪ್ರತಿಯೊಂದು ನಿಮಗೆ ಅಲ್ಲಿ ಸಿಗುತ್ತೆ ವೀಕ್ಷಕರೇ. ಯಾರೇ ಹೋದ್ರೂ ಊಟಕ್ಕಂತೂ ಅಲ್ಲಿ ಏನೇ ಇದೆಲ್ಲ ಉಳ್ಕೊಳಕ್ಕೂ ಊಟಕ್ಕೂ ಏನೇ ಪ್ರಾಬ್ಲಮ್ಮು ತಿರುಪತಿಲಿ ಬರಲ್ಲ ವೀಕ್ಷಕರೇ. ಮತ್ತು ಇನ್ನೊಂದು ಫ್ರೀ ದರ್ಶನವೂ ಇರುತ್ತೆ. ಫ್ರೀ ದರ್ಶನ ನಾರ್ಮಲ್ ಡೇಸು ಪೀಕ್ ಡೇಸಲ್ಲಿ ನೋಡಿ ಎಷ್ಟು ಅವರ್ಸು ಇದು ನಾನು ಇಂಟರ್ನೆಟ್ಟಲ್ಲಿ ರಿಸರ್ಚ್ ಮಾಡಿದಾಗೆಲ್ಲ ಇದು ಇನ್ಫಾರ್ಮೇಷನ್ ಕೊಟ್ಟಿದ್ದು. ಹಾಗಾಗಿ ಅಲ್ಲಿ ಫ್ರೀಗೆ ಬೇರೆ ಥರ ಕ್ಯೂ ಇರುತ್ತೆ. ಅದೇ ಒಂದೊಂದು ನೋಡಿರ್ತೀರ, ತಿರುಪತಿಗೆ ಹೋಗಿ ನೀವು ಅಲ್ಲಿ ಕೇಳ್ಕೊಳ್ಳಿ, ಫ್ರೀಗೆ ಡಿಫ್ರೆಂಟ್ ಕ್ಯೂ ಇರುತ್ತೆ, 300 ರೂಪೀಸ್ಗೆ ಡಿಫ್ರೆಂಟ್ ಕ್ಯೂ ಇರುತ್ತೆ. ಎಲ್ಲ ಬಂದ್ಬಿಟ್ಟು ಅಟ್ ದ ಎಂಡ್ ಒಂದೇ ತಾಗೆ ಎಲ್ಲ ಮರ್ಜ್ ಆಗ್ತಾರೆ. ಬಟ್ ಅಲ್ಲಿ ಮರ್ಜ್ ಆಗ್ಬೇಕಾದ್ರೆ ಅಲ್ಲಿ ರೂಮ್ಗಳು ಶೆಡ್ ಥರ ಇರ್ತಾವಲ್ಲ, ಪ್ರತಿಯೊಂದಕ್ಕೂ ಬಿಡ್ತಾ ಹೋಗ್ತಾರೆ. ಒಂದೊಂದು ದಿನ ಈಗ ರೀಸೆಂಟಲ್ಲಿ ಲಾಸ್ಟ್ ವೀಕಲ್ಲೇ ನೋಡಿದ್ವಿ, ಒಂದಿನ ದರ್ಶನ ಆಗದೆ ನೆಕ್ಸ್ಟ್ ಡೇಗೆ ಅವ್ರನ್ನೆಲ್ಲ ಅಲ್ಲೇ ಉಳ್ಕೊಳಕ್ಕೆ ಇದು ಮಾಡಿದ್ರು, ಅದೆಲ್ಲ ನ್ಯೂಸಲ್ಲೆಲ್ಲ ಬಂದಿತ್ತು. ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡು ವೀಕ್ ಡೇಸಲ್ಲಿ ಹೋದರೆ, ವೀಕೆಂಡ್ ಹೋಗೋಕ್ಕಿಂತ ವೀಕ್ ಡೇಸಲ್ಲಿ ಹೋದರೆ ನೀವು 3-4 ಅವರ್ಸಲ್ಲಿ ದರ್ಶನ ಮಾಡ್ಕೊಂಡು ವಾಪಸ್ ಬರ್ಬೋದು ವೀಕ್ಷಕರೇ. ಈಗ ನೋಡಿ ಟೂರ್ ಪ್ಯಾಕೇಜ್ ನಾವು ಹೋಗಿದ್ದು, ಅಲ್ಲಿ ನೋಡಿ ಫ್ರೀ ಅಕಾಮಿಡೇಷನು, ಫ್ರೆಶ್ ಅಪ್ ಆಗೋಕ್ಕೆ ನೀವು ಬ್ರೇಕ್ಫಾಸ್ಟ್ ಲಂಚು ಎಲ್ಲ ಕೊಡ್ತಾರೆ. ಬಟ್ ನಮಗೆ ಕೊಟ್ಟಿದ್ದು ಪ್ಯಾಕೇಜಲ್ಲಿ ನಾವು 1800ಗೆ ಹೋಗಿದ್ದು ನಾವು. ಅದರಲ್ಲಿ ನಮಗೆ ಅಕಾಮಿಡೇಷನ್ ಅಂದರೆ ಬರೀ ಅಲ್ಲಿ ಫ್ರೆಶ್ ಅಪ್ ಆಗೋಕ್ಕೆ ಮತ್ತು ಎಲ್ಲ ನಮ್ಮ ನಿತ್ಯ ಕಾರ್ಯಕ್ರಮ ಮುಗಿಸ್ಕೊಳಕ್ಕೆ ಮತ್ತು ಬ್ರೇಕ್ಫಾಸ್ಟು ಅದಷ್ಟು ಕೊಟ್ಟಿದ್ರು ನಮಗೆ. ಮತ್ತು 300 ರೂಪೀಸ್ ಟಿಕೆಟ್ ದರ್ಶನದ ಕೊಟ್ಟಿರ್ತಾರೆ, ನಾವು ಹೋಗಿ ಆ ಲೈನಿಗೆ ನಿಲ್ಕೋಬೇಕು. ಡ್ರೆಸ್ ಕೋಡ್ ಎಲ್ಲ ಫಾಲೋ ಮಾಡಿ ವೀಕ್ಷಕರೇ. ಎಲ್ಲ ಪ್ರತಿಯೊಬ್ಬರೂ ಡ್ರೆಸ್ ಕೋಡ್ ಟೆಂಪಲಿಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಡ್ರೆಸ್ ಕೋಡ್ ಫಾಲೋ ಮಾಡಿ. ಮತ್ತು ಆದಮೇಲೆ ರೈಲ್ವೆ ಸ್ಟೇಷನಿಂದ ಹೇಳಿನಲ್ಲ, ಅದೊಂದು 22-26 ಕಿಲೋಮೀಟ್ರ್ ಇರುತ್ತೆ. ನಿಮಗೆ 1 ಅವರ್ ತೊಗೊಳುತ್ತೆ. ಅಲ್ಲಿಂದ 60-80 ರೂಪಾಯಿ ಕೊಟ್ಕೊಂಡು ಮತ್ತೆ ಹೋಗಬೇಕು. ಯೋಚನೆ ಮಾಡಿ ಯಾರ್ಯಾರು ಟ್ರೈನಲ್ಲಿ ಹೋಗ್ತಿದ್ದೀರಾ ಅವರೆಲ್ಲ ವೀಕ್ಷಕರೇ. ಇವನ್ ಫ್ಲೈಟಲ್ಲಿ ಹೋದ್ರೂ ಅಷ್ಟೇ ನಿಮಗೆ ವೀಕ್ಷಕರೇ. ಇವಾಗ ಯಾರ್ಯಾರು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕು ಅಂತಿರ್ತೀರೋ, ತಿರುಪತಿಗೆ ಹೋಗಬೇಕು ಅಂದರೆ ಟಿಕೆಟ್ನ ಅಡ್ವಾನ್ಸ್ ಬುಕ್ಕಿಂಗ್ ಯಾರ್ಯಾರು ಮಾಡಬೇಕು ಅಂತಿರ್ತಾರೋ ಅವರೆಲ್ಲ ಹೋಗ್ಬಿಟ್ಟು TTD ದೇವಸ್ಥಾನಂ .gov ಅವ್ರದ್ದು ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ ವೀಕ್ಷಕರೇ. ಅಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಅಕಾಮಿಡೇಷನಿಗಿರಲಿ, ನೀವು ಸ್ಪೆಷಲ್ ಎಂಟ್ರಿ ದರ್ಶನ ಆಗಿರಲಿ, VIP ದರ್ಶನ ಆಗಿರಲಿ, ಸ್ಪೆಷಲ್ ಎಂಟ್ರಿ ಪ್ರತಿಯೊಂದೂ ನೀವು ಈ ವೆಬ್ಸೈಟಿಗೆ ಹೋಗ್ಬಿಟ್ಟು ವೀಕ್ಷಕರೇ ಅಲ್ಲಿ ವೀಕ್ಷಣೆ ಮಾಡಿ ಪ್ರತಿಯೊಂದು ಇನ್ಫಾರ್ಮೇಷನು ನಿಮಗೆ ಬುಕ್ ಬುಕ್ ಮಾಡಿಕೊಂಡು ಹೋಗ್ಬೋದು ವೀಕ್ಷಕರೇ. ಆದ್ರೂ ಒಂದು 20 ದಿನ 15 ದಿನ ಒಳಗಡೆ ಬುಕ್ ಮಾಡ್ಕೊಂಡು ಹೋಗಿ. ಏನಕ್ಕೆ ಅಂದರೆ ಟಿಕೆಟ್ ನಾವೆಲ್ಲ ಚೆಕ್ ಮಾಡಿರೋದ್ರಿಂದ 300 ರೂಪೀಸು ಅವೆಲ್ಲ 1000 ರೂಪಾಯಿ ಟಿಕೆಟ್ಸ್ ಎಲ್ಲ ನಿಮಗೆ 20 ದಿನದ ಒಳಗಡೆ ಯಾವ ಸಿಗಲ್ಲ. 30 ದಿನ ನಿಮಗೆ ಟೈಮ್ ಕೊಟ್ಟಿರ್ತೀರ. ಆ 30 ದಿನ ಟೈಮ್ ಒಳಗಡೆ ನೀವು ಯಾವುದೇ ಬುಕ್ ಮಾಡೋದಿದ್ರು 30 ದಿನದ ಒಳಗಡೆ ಬುಕ್ ಮಾಡ್ಕೋಬೇಕು. ಆ 30 ದಿನದ ಒಳಗಡೆ ಯಾವ್ದಾದ್ರು ನೀವು ವೀಕ್ ಡೇಸ್ ನೋಡಿಕೊಂಡು ಬುಕ್ ಮಾಡಿಕೊಂಡು ಟ್ರಾವೆಲ್ ಮಾಡಿ ವೀಕ್ಷಕರೇ. ನೀವೇನಾದ್ರು ಟೂರ್ ಪ್ಯಾಕೇಜ್ ತಗೋಬೇಕು ಅಂದರೆ ತುಂಬಾ ಪ್ಯಾಕೇಜಸ್ ವೆಬ್ಸೈಟ್ಸು ಎಲ್ಲ ಇದ್ದಾವೆ, ಅಲ್ಲಿ ನೋಡ್ಕೊಂಬಿಟ್ಟು ಇದು ನಾರ್ಮಲ್ ಪ್ಯಾಕೇಜ್ ಇದು ಬರೀ ಟ್ರಾವೆಲ್ಗೆ ಒನ್ ವೇ ಹೋಗೋದಕ್ಕಿಂತ ನೀವು ನನ್ನ ಹತ್ರ ಟೂರ್ ಪ್ಯಾಕೇಜ್ ತೊಗೊಂಡ್ಬಿಟ್ರೆ
ಬೆಸ್ಟು. ಅಲ್ಲಿ ಟೂರ್ ಪ್ಯಾಕೇಜ್ ತೊಗೊಂಡ್ಬಿಟ್ಟು ಹೋಗ್ಬಿಟ್ರೆ ಅಲ್ಲೇ ಪ್ರತಿಯೊಂದರೂ ಅವರು ಇನ್ಕ್ಲೂಡ್ ಮಾಡಿರ್ತಾರೆ. ಏನೇನು ಇನ್ಕ್ಲೂಡ್ ಮಾಡಿರ್ತಾರೆ, ಪ್ರತಿಯೊಂದು ನಿಮಗೆ ಫ್ರೆಶ್ ಅಪ್ ಆಗೋಕ್ಕೆ, ನಿಮ್ಗೆ ಕರ್ಕೊಂಡು ಹೋಗಲ್ಲಿ ತಿರುಮಲಕ್ಕೆ ಬಿಡೋಕ್ಕೆ, ಅಲ್ಲಿಂದ ಮತ್ತೆ ನಿಮ್ಮನ್ನು ವಾಪಸ್ ಕರ್ಕೊಬಂದು ಬೆಂಗಳೂರಿಗೆ ಬಿಡ್ತಾರೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ನೀವು ಎಲ್ಲದನ್ನೂ ತಿಳ್ಕೊಳೋದು ಬೆಸ್ಟು ಆ್ಯಕ್ಚುಲಿ. ಅಲ್ಲಿ ಹೋಗೋದು, ಇಲ್ಲಾಂದರೆ ಟ್ರೈನಲ್ಲಿ ಹೋದ್ರೂ ನೀವು ಅಲ್ಲಿ ಹೋಗಿ ಟ್ರೈನಲ್ಲಿ ಮತ್ತು ಫ್ಲೈಟಲ್ಲಿ ಹೋದ್ರೂ ಮತ್ತೆ ಎಕ್ಸ್ಟ್ರಾಗಿ ಇದು ಮಾಡಿಕೊಂಡು ತಿರುಪತಿಗೆ ಹೋಗಿ ಅಲ್ಲೇ ನೀವು ದೇವಸ್ಥಾನದೆಲ್ಲ ಇದ್ರದ್ದೆಲ್ಲ ಫ್ರೆಶ್ ಅಪ್ ಆಗೋಕ್ಕೆಲ್ಲ ದೇವಸ್ಥಾನದಲ್ಲಿ ಫ್ರೆಶ್ ಅಪ್ ಆಗಿ ನೀವು ಲೈನಿಗೆ ಹೋಗಿ ನಿಂತ್ಕೋಬೇಕು ವೀಕ್ಷಕರೇ. ಟಿಕೆಟ್ ತೊಗೊಂಡು ಲೈನಿಗೆ ಹೋಗಿ ನಿಂತ್ಕೋಬೇಕು, ಇಲ್ಲಾಂದರೆ ಮತ್ತೆ ಪ್ರಾಬ್ಲಮ್ಮು. ನೋಡಿ, ಈಗ ನಾನು ಟ್ರೈನ್ದು ತೋರಿಸಿದ್ದೀನಿ ನೋಡಿ, ಅಲ್ಲಿ ಡೊರೊಂಟೊ ಎಕ್ಸ್ಪ್ರೆಸ್ ಇದು ಒನ್ ಆಫ್ ದ ಫಾಸ್ಟರ್ ಎಕ್ಸ್ಪ್ರೆಸ್. ಇದಕ್ಕೆ ಭಯಂಕರ ಕಾಸ್ಟ್ಲಿ, 540 ಫರ್ ಸ್ಲೀಪಿಂಗಿಗೆ ಇದೆ. ಬಟ್ ನಾರ್ಮಲ್ ಎಲ್ಲ ನೋಡಿ 250 ರುಪೀಸು, 220 ರುಪೀಸು, 225 ರುಪೀಸು ಸ್ಲೀಪಿಂಗಿಗೆ ಒನ್ ವೇ ಇರುತ್ತೆ. ನೀವು 500 ರುಪೀಸಲ್ಲಿ ಹೋಗ್ಬಿಟ್ಟು ವಾಪಸ್ ಬರ್ಬೋದು ಟ್ರೈನ್ ಬುಕ್ ಮಾಡ್ಕೊಂಡ್ರು. ಬಟ್ 5 ಅವರ್ಸು, ಆಲ್ಮೋಸ್ಟ್ 6 ಅವರ್ಸ್ ತೊಗೊಳುತ್ತೆ ವೀಕ್ಷಕರೇ. ಇದು ನೋಡಿ ಶೇಷಾದ್ರಿ ಎಕ್ಸ್ಪ್ರೆಸ್ ಎಲ್ಲ ದಿನವೂ ಇದೆ. TPTO ಎಕ್ಸ್ಪ್ರೆಸ್ ಅದೂ ಎಲ್ಲ ದಿನವೂ ಇದೆ. ಅದು 225 ನಿಮಗೆಲ್ಲ ಸಿಗುತ್ತೆ ನೋಡಿ. ಎಲ್ಲ ವೇಟಿಂಗ್ ಲಿಸ್ಟ್ ಪ್ರತಿಯೊಂದು ವೇಟಿಂಗ್ ಲಿಸ್ಟ್ ಇರುತ್ತೆ. ನೀವು 30 ಡೇಸ್ 20 ಡೇಸ್ ಒಳಗಡೆ ಬುಕ್ ಮಾಡ್ಕೊಳ್ಳಿ. ನೋಡಿ, ಇದು ಅವೈಲೇಬಲ್ ಇದೆ ಆ್ಯಕ್ಚುಲಿ. ಇದು ಕಾಸ್ಟ್ಲಿ ಅಲ್ವಾ, ಹಂಗಾಗಿ ಪೀಪಲ್ ಇಲ್ಲಿ ಯಾರು ಇದು ನೋಡಿಲ್ಲ. ಇದು ನೋಡಿ, ಇದು ಅಷ್ಟೇ ಇದೆ. ಬಟ್ ನನ್ನ ಪ್ರಕಾರ ಬಸ್ಸಲ್ಲಿ ಹೋಗಿ ಟೂರ್ ಪ್ಯಾಕೇಜ್ ಮುಗಿಸ್ಕೊಂಬರೋದು ಬೆಸ್ಟು ಆ್ಯಕ್ಚುಲಿ. ಯಾರ್ಯಾರು ಹೋಗ್ತಿದ್ರೆ ಅವರು ಪ್ರತಿಯೊಬ್ಬರು. ಹಾಗಾಗಿ ನೀವು ಇದನ್ನು ಬುಕ್ ಮಾಡ್ಕೊಂಡಲ್ಲೇ ಟ್ರೈನಲ್ಲಿ ಹೋಗೋದಿದ್ರೂ ಬೆಸ್ಟೇ. ಏಕೆಂದರೆ ಸ್ವಲ್ಪ ಜನ ಕಂಫರ್ಟೇಬಲ್ ಇದ್ದಿದ್ದು ಸ್ವಲ್ಪ ಬಜೆಟ್ ಇದರಲ್ಲಿ ಹೋಗಬೇಕು ಅಂತಿದ್ದರು ಟ್ರೈನಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗಿ ತಿರುಪತಿಗೆ ಅಲ್ಲೊಂದು 60 ರೂಪಾಯಿ ಕೊಟ್ಬಿಟ್ಟು ನೀವು ಅದಕ್ಕೂ ತಿರುಮಲ ಹೋಗಿ ಅಲ್ಲಿ ಟೆಂಪಲ್ದು ಗೆಸ್ಟ್ ಹೌಸ್ ಇದಕ್ಕೆ ಅತಿಥಿ ಗೃಹಗಳಿಗೆಲ್ಲ ಹೋಗಿ ಅಲ್ಲೇ ನೀವು ಫ್ರೆಶ್ ಅಪ್ ಆಗಿಬಿಟ್ಟು ಪ್ರತಿಯೊಂದು ಎಲ್ಲದನ್ನೂ ಮುಗಿಸ್ಕೊಂಡು ಸೇವೆಗೆಲ್ಲೆಲ್ಲ ದರ್ಶನ ಟಿಕೆಟ್ ತೊಗೊಂಡು ನೀವು ಸೇವೆ ಎಲ್ಲ ಮುಗಿಸ್ಕೊಂಡು ಏನಾದ್ರು ನೀವು ಹೇರ್ ತೆಗಿಸ್ಬೇಕು ಅದರಲ್ಲೆಲ್ಲ ತೆಗೆಸ್ಕೊಂಡು ಎಲ್ಲ ವಾಪಸ್ ಬರೋದು. ಮತ್ತು ಇದರಲ್ಲಿ ಇನ್ನೊಂದೇನು ಪ್ಯಾಕೇಜಲ್ಲಿ ಇನ್ನೊಂದು ಏನಂದರೆ ಅವ್ರದ್ದು ಟೈಮಿಂಗ್ ಇರುತ್ತೆ. ನೀವು ಸಂಜೆ ಹೊತ್ತಿಗೆ ಒಂದು 5-6 ಗಂಟೆ ಹೊತ್ತಿಗೆ ವಾಪಸ್ ಬರಬೇಕು, ಏಕೆಂದರೆ ಅದು ಬಸ್ ಮತ್ತೆ ಸ್ಟಾರ್ಟ್ ಆಗಬೇಕು. ಹಾಗಾಗಿ ನೀವು ಏನೇ ಮಾಡ್ಕೊಳೋದಿದ್ರು ಟೈಮ್ ಕೊಡ್ತಾರೆ. ನಾವು ಏರ್ ತೆಗಿಸೋಕ್ಕೆ ಪ್ರತಿಯೊಂದು ಅದಕ್ಕೆಲ್ಲ ಟೈಮ್ ಕೊಡ್ತಾರೆ ಪ್ರತಿಯೊಂದು. ಬಟ್ ನೀವೇನಂದರೆ ಬೇರೆ ಪ್ಲೇಸ್ಗಳು ಅದು ಇದು ನೋಡೋಕ್ಕಾಗಲ್ಲ. ಬಟ್ ನನ್ನ ಪ್ರಕಾರ ತಿರುಪತಿ ಅಷ್ಟು ಪ್ಲೇಸಸ್ಗಳೇನಿಲ್ಲ ನೋಡೋಕ್ಕೂ. ತಿರುಮಲಗೆ ಹೋಗಿ ಅಲ್ಲಿಂದ ದರ್ಶನ ಮಾಡ್ಕೊಂಡು ಅದನ್ನು ಕ್ಲೀನಾಗಿ ಅದನ್ನು ಏರ್ ತೆಗಿಸೋದು ಅದನ್ನು ನೀವು ಏರ್ ಇದು ಮಾಡಿಕೊಂಡು ಪ್ರತಿಯೊಂದು ಇದು ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಕ್ಲೀನಾಗಿ ಬರ್ಬೋದು ವೀಕ್ಷಕರೇ. ಹಾಗಾಗಿ ಬಸ್ ಟೂರ್ ಪ್ಯಾಕೇಜು ಒನ್ ಆಫ್ ದ ಬೆಸ್ಟ್ ಇರುತ್ತೆ. ಈಗ ಈಗೆಲ್ಲ 2,000 2,500ಕ್ಕೆಲ್ಲ ಆಗಿದೆ. ಬಟ್ 300 ರೂಪಾಯಿ ದರ್ಶನ ಟಿಕೆಟ್ ಮತ್ತು ಅಕೊಮಡೇಷನ್ ಫ್ರೀ ಆಗೋಕ್ಕೆ, ಅದು ಫ್ರೆಶ್ ಅಪ್ ಆಗೋಕ್ಕೆ ನಿಮಗೊಂದು ಅಕೊಮಡೇಷನ್ ಚೆನ್ನಾಗಿರೋ ಪ್ಲೇಸ್ ಕೊಡ್ತಾರಲ್ಲ, ಅದು ಒಂಥರ ಒಳ್ಳೆಯದು. ಅಲ್ಲಿ ನೀವು ಡ್ರೆಸ್ ಅಪ್ ಆಗೆಲ್ಲ ಹೋಗಿ ಕ್ಲೀನಾಗಿ ಹೋಗಿ ಡೈರೆಕ್ಟಾಗಿ ಲೈನಲ್ಲಿ ನಿಂತ್ಕೋಬೋದು ವೀಕ್ಷಕರೇ. ಅದೊಂದು ತುಂಬ ಇದಾಗಿರೋದ್ರಿಂದ ನಾನೊಂದು ಅದನ್ನು ಸಜೆಸ್ಟ್ ಮಾಡ್ತೀನಿ, ಟೂರ್ ಪ್ಯಾಕೇಜ್ ತಗೊಂಡು ಹೋಗಿ ಅಂತ. ಇನ್ನೆಲ್ಲ ದರ್ಶನ ಟೈಮಿಂಗ್ ಎಲ್ಲ ತಲೂ ಇರುತ್ತೆ. ಈಗ ಸ್ವಲ್ಪ ಜನ ಏನಾರು VIP ಅದು ಇದು ಏನಾರು ಆದ್ರೇ ಪ್ರಾಬ್ಲಮ್ ಆಗಿ ನಿಮಗೆ ಸ್ಟ್ರಕ್ ಆಗೋದು ಲೈನ್ಗಳು, ಮತ್ತು ನಿಮ್ಮನ್ನು ಶೆಡ್ಗಳಲ್ಲೆಲ್ಲ ಇದು ಮಾಡೋಕ್ಕೋದು. ಬಟ್ ನಿಮಗೆ ಪ್ರತಿಯೊಂದು ಶೆಡ್ಡಲ್ಲಿ ಇದು ಮಾಡಿದ್ರು ನಿಮಗೆ ಪ್ರತಿಯೊಂದು ಮೂಲ ಸೌಕರ್ಯಗಳಿಗೂ ಸೌಲಭ್ಯ ಒದಗಿಸಿರ್ತಾರೆ. ಮತ್ತು ನಿಮ್ದು ಏನೇ ಅದನ್ನು ಟಿಫನ್ನು ಬ್ರೇಕ್ಫಾಸ್ಟು ಪ್ರತಿಯೊಂದೂ ಫುಡ್ ಎಲ್ಲ ಬೆಳಗ್ಗೆ ಮಧ್ಯಾಹ್ನ ಲೇಟ್ ಆದ್ರೂ ಎವ್ರಿ 1 ಅವರ್ 2 ಅವರ್ಸ್ ನಿಮಗೆ ಏನಾದ್ರು ಒಂದು ಫುಡ್ ಐಟಮ್ಸ್ ಕೊಡ್ತಾನೇ ಇರ್ತಾರೆ ವೀಕ್ಷಕರೇ. ಹಾಗಾಗಿ ನೀವು ತಿರುಪತಿಗೆ ಯಾರ್ಯಾರು ಹೋಗ್ತಿದ್ದೀರೋ ತುಂಬ ಜನ ತುಂಬ ಸರಿ ಹೋಗಿರ್ತಾರೆ. ಆದ್ರೂ ಲೇಟೆಸ್ಟಾಗಿ ನಾವು ಈಗ ನವಂಬರಲ್ಲಿ ಈಗ 2024 ಲಾಸ್ಟ್ ಡಿಸೆಂಬರಲ್ಲಿ ಅಥವಾ 2025 ಯಾರ್ಯಾರು ಹೋಗ್ತಿದ್ದಾರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ ವೀಕ್ಷಕರೇ. ನೀವು ಬುಕ್ ಮಾಡ್ಕೊಬೇಕಾದ್ರೆ ನಿಮಗೂ ಒಂದು ಇದು ಸಿಗುತ್ತೆ, ಬೇರೆ ಸ್ವಲ್ಪ ವೀಡಿಯೋ ನೋಡಿಕೊಂಡು ಅದು ಸ್ವಲ್ಪ ಇನ್ಫಾರ್ಮೇಷನ್ ನಮಗೇನೋ ನಾವು ಜಾಸ್ತಿ ಫುಲ್ ಇನ್ಫಾರ್ಮೇಷನ್ ಶೇರ್ ಮಾಡಿ ಸ್ಮಾಲ್ ಏನಾದ್ರು ಇನ್ಫಾರ್ಮೇಷನ್ ಶೇರ್ ಮಾಡಿದ್ರೆ ಅದು ನಿಮ್ಗೆ ಹೆಲ್ಪ್ ಆಗ್ಬೋದು ಯಾವ ಥರ ಅಂತ. ಹಾಗಾಗಿ ಇದನ್ನು ನೋಡಿಕೊಂಡು ನಿಮಗೆ ಹೋದರೆ ನಿಮಗೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗಾಗಿ ಬೇಗ ನೀವು ದರ್ಶನ ಮಾಡಿಕೊಂಡು ಯಾವ ಥರ ಹೋದರೆ ನಿಮಗೆ ಒಳ್ಳೆಯದು ಅನ್ನೋದೊಂದು ಇನ್ಫೋ ಗೊತ್ತಾಗುತ್ತೆ ವೀಕ್ಷಕರೇ. ಹಾಗಾಗಿ ಇದೊಂದು ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ವೀಕ್ಷಕರೇ. ಥ್ಯಾಂಕ್ ಯು.